ಗಂಟಲಿಂದ ನಾನು ಅಯೋಧ್ಯೆಯಲ್ಲಿದ್ದೀನಿ. ನಾಳೆ ರಾಮ ಮಂದಿರ ಲೋಕಾರ್ಪಣೆ ಆಗಲಿದೆ. 500 ವರ್ಷಗಳ ತಪಸ್ಸಿದು, 500 ವರ್ಷಗಳ ತಪಸ್ಸು. ಹಾಗಂತ ಅನೇಕರಿಗೆ ಈಗಲೂ ಕೂಡ ಇದು ಆಗತ್ತಾ, ನಮ್ಮ ಕಾಲದಲ್ಲಿ ಆಗತ್ತಾ ಅನ್ನುವಂಥ ಒಂದು ಕನಸಾಗಿ ಉಳಿದಿದ್ದಿರ್ಬೋದೇನೋ ಗೊತ್ತಿಲ್ಲ. ಅಶೋಕ್ ಸಿಂಘಲ್ ಅವರು ಇದರ ಬಹಳ ಮುಖ್ಯ ಪ್ರಮುಖರು. 85 ವರ್ಷವಾಗಿದ್ದಾಗ LK ಅಡ್ವಾಣಿ ಬಳಿ ಹೋಗಿದ್ರಂತೆ. 2014-15 ಅವರು ತೀರ್ಕೋತಾರೆ. 85ನೇ ವರ್ಷದಲ್ಲಿ ಅವರು ಹೋಗಿದ್ರಂತೆ LK ಅಡ್ವಾಣಿ ಬಳಿ ಹೋಗಿ. ಅಂದರೆ ಅವರ ಅರ್ಥ ಆಗತ್ತಾ ದೇವಸ್ಥಾನ ಅನ್ನುವಂಥ ರೀತಿಯಲ್ಲಿ ಇಲ್ಲ, ನಾನದರ ಮೂರ್ತಿಯನ್ನು ನೋಡಿಯೇ ನೋಡ್ತೇನೆ ಅನ್ನುವಂಥ ಮಾತನ್ನು ಹೇಳಿದ್ರಂತೆ. ಹಾಗಿರುವಾಗ ಅವೆಲ್ಲರ ಕನಸು, ರಾಮ ಬರ್ತಾ ಇದ್ದಾನೆ, ಅಯೋಧ್ಯೆ ಯಾವ ರೀತಿ ಸಿಂಗಾರಗೊಂಡಿದೆ, ಏನೇನೆಲ್ಲ ಆಗತ್ತೆ ಇವತ್ತು, ಎಲ್ಲದರ ಬಗೆಗಿನ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. प्रभु आ रहे हैं और 22 जनवरी को आदरणीय प्रधानमंत्री जी के ही कर कमलों से प्रभु अपने भव्य मंदिर में विराजमान हो रहे हैं। भाइयों बहनों, 500 वर्षों का इंतजार समाप्त होने जा रहा है। पवन तनय सदा भजित पावन निज पुण्य नाम राम 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 दहति पाप धर्म रूप दैत्य कुल ध्ವಂಸ ನಾಮ ರಾಮ ರಾಮ ರಾಮ. ರಾಮ ಮಂದಿರಕ್ಕಾಗಿ ಮಡಿದವರೆಷ್ಟೋ, ಅಯ್ಯೋ ಮಂದಿರ ನಿರ್ಮಾಣವಾಗ್ತಿಲ್ವಲ್ಲ ಅಂತ ಕೊರಗಿದವರೆಷ್ಟೋ, ಮಂದಿರ ಕಟ್ಟೋವರೆಗೂ ಮಾತಾಡಲ್ಲ ಅಂತ ಹಠ ಹಿಡಿದು ಕುಳಿತವರೆಷ್ಟೋ, ಮುದ್ದು ಬಾಲರಾಮನನ್ನ ಕಣ್ತುಂಬಿಕೊಳ್ಳೋಕೆ ಕಾಯ್ತಿರೋ ಕಂಗಳೆಷ್ಟೋ. ಎಲ್ಲದಕ್ಕೂ ಶ್ರೀರಾಮಚಂದ್ರ ನಾಳೆ ಉತ್ತರ ಕೊಡಲು ಬರ್ತಿದ್ದಾನೆ. ಐನೂರು ವರ್ಷಗಳ ಕಾಯುವಿಕೆ ಅಂತ್ಯವಾಗೋಕೆ ಕೆಲವು ಕ್ಷಣಗಳು ಬಾಕಿ ಉಳಿದಿವೆ. ನಾಳೆ ಪ್ರಭು ಶ್ರೀರಾಮಚಂದ್ರನ ಮಂದಿರ ಉದ್ಘಾಟನೆ ಆಗಲಿದೆ. ಇದು ಕೇವಲ ಭಾರತದ ಸಮಾರಂಭವಲ್ಲ, ಇಡೀ ಜಗತ್ತಿನ ಸಂಭ್ರಮ. ಅಯೋಧ್ಯಾಪತಿ ಶ್ರೀರಾಮಚಂದ್ರ ಮಹಾರಾಜ್ ಕಿ ರಾಮ ಮಂದಿರದ ವಿಹಂಗಮ ನೋಟ ಎಲ್ಲರನ್ನ ಸೆಳೆಯುತ್ತಿದೆ. ವಿದ್ಯುತ್ ದೀಪಗಳ ಅಲಂಕಾರ ಒಂದೆಡೆಯಾದ್ರೆ, ನಾನಾ ಬಗೆಯ ಹೂಗಳಿಂದ ರಾಮನ ಭವ್ಯ ಮಂದಿರವನ್ನ ಸಿಂಗಾರಗೊಳಿಸಲಾಗಿದೆ. ರಾಮ ಮಂದಿರದ ಕಂಬಗಳು ಪುಷ್ಪಾಲಂಕೃತವಾಗಿ ಕಂಗೊಳಿಸುತ್ತಿವೆ. ಸ್ವಾಗತ ದ್ವಾರವನ್ನ ಪುಷ್ಪಾಲಂಕಾರದಿಂದ ಅಲಂಕರಿಸಲಾಗಿದೆ. ಲಕ್ಷ ಭಕ್ತಗಣ ನಾಳೆ ಪ್ರಭುವನ್ನ ಕಣ್ತುಂಬಿಕೊಳ್ಳಲು ಬರಲಿದೆ. ಸನ್ಯಾಸಿಗಳು, ವ್ರತಾಚರಣೆ ಮಾಡ್ತಿರುವವರು, ಯೋಗಿಗಳು, ರಾಜಕಾರಣಿಗಳು, ಉದ್ಯಮಿಗಳು, ಕಲಾವಿದರು, ಕ್ರೀಡಾಳುಗಳು ಸೇರಿದಂತೆ ಬರೋಬ್ಬರಿ 8,000ಕ್ಕೂ ಹೆಚ್ಚು ಗಣ್ಯರನ್ನ ಆಹ್ವಾನಿಸಲಾಗಿದೆ. Prayer of everyone for the last 500 years. I think finally it is coming into reality. We are very happy. It's like an extension of a celebration for the last. I think finally nation could see what exactly is going to the Pran Pratishtha, which has been a long cherished dream of the entire nation. So I'm very glad that I'm a part of this.